ಅಡ್ಡದಾರಿಯಲ್ಲಿ ದಾಖಲೆ ಬರದಂತಹ ಐನಾತಿ ಹೆಣ್ಣು ಪ್ರಖ್ಯಾತಿ ಆಗುವ ಬದಲು ಕುಖ್ಯಾತಿಯಾದ ಬೆಳವಣ್ಣು. ಸಾವಿರಾರು ಜನರ ಜತೆ ಮಂಚ ಹಂಚಿಕೊಂಡ ಐನಾತಿ. ಎಸ್, ಇದು ಅಡ್ಡದಾರಿಯಲ್ಲಿ ದಾಖಲೆ ಬರದ ಐನಾತಿ ಹೆಣ್ಣಿನ ಕತೆ. ಪ್ರಖ್ಯಾತಿಯಾಗುವ ಬದಲು ಕುಖ್ಯಾತಿಯಾದ ಬೆಳವಣ್ಣು. ಎಸ್, ಅಡ್ಡದಾರಿಯಲ್ಲಿ ದಾಖಲೆ ಬರದ ಐನಾತಿ ಹೆಣ್ಣು, ಪ್ರಖ್ಯಾತಿಯಾಗುವ ಬದಲು ಕುಖ್ಯಾತಿಯಾದ ಬೆಳವಣ್ಣು. ಸಾವಿರಾರು ಜನರ ಜೊತೆ ಮಂಚ ಹಂಚಿಕೊಂಡ ಐನಾತಿ. 1057 ಪುರುಷರೊಂದಿಗೆ ಅಕ್ರಮ ಸಂಬಂಧ. ಒಂದೇ ದಿನ ಬರೋಬ್ಬರಿ 1057 ಮಂದಿ ಜೊತೆ ಸೆಕ್ಸ್. ಕಿಲೇಡಿಯ ದಾಖಲೆಗೆ ಸೋಷಿಯಲ್ ಮೀಡಿಯಾ ಫುಲ್ ಶೇಕ್. ಸಾಮಾಜಿಕ ಜಾಲತಾಣವನ್ನೇ ಅಲುಗಾಡಿಸುತ್ತಿದೆ ಈ ಸುದ್ದಿ. ಅತಿ ಕೆಟ್ಟ ಪದಗಳಿಂದ ಜರಿದ ನೆಟ್ಟಿಗರು. ಇದು ಒಂದು ಸುದ್ದಿನ ಹೀಗಂತ ಜನಾಕ್ರೋಶ ಕೂಡ ವ್ಯಕ್ತವಾಗಿರುವಂಥದ್ದು. ಆಕೆ ಮಲಗಿದ ಮಾತ್ರಕ್ಕೆ ಏನಾಗಿದೆ ಎಂದು ಲೇವಡಿ ಕೂಡ ಆಗಿರುವಂಥದ್ದು. ಮಲಗಿದ ಮಾತ್ರಕ್ಕೆ ಎಲ್ಲವೂ ಆಗಿದೆ ಅಂತಿಲ್ಲ. ಒಬ್ಬಳೇ ಅಷ್ಟೊಂದು ಜನರ ಜೊತೆ ಮಲಗಲು ಸಾಧ್ಯನಾ? ಸುದ್ದಿ ಮಾಡಿದವರಿಗೆ ನೆಟ್ಟಿಗರಿಂದ ಪ್ರಶ್ನೆಗಳ ಸುರಿಮಳೆ. ಸೆನ್ಸರ್ಲೆಸ್ ಪದಗಳಿಂದ ತಿವಿದಂತಹ ನೆಟ್ಟಿಗರು. ಆಕೆ ಒಬ್ಬ ಮನುಷ್ಯಳ ಎಂದು ಬೈಗುಳದ ಸುರಿಮಳೆ. ಮನುಷ್ಯಳಾದವಳಿಗೆ ಇದು ಸಾಧ್ಯನಾ ಎಂದು ತರಾಟೆ. ಎಸ್, ಈ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂತಹದ್ದು. ಈಕೆ ಕೇವಲ 12 ಗಂಟೆಯಲ್ಲಿ 1057 ಪುರುಷರೊಂದಿಗೆ ಮಲಗಿದ್ದಾಳೆ ಅಂತೆ. ಈ ರೀತಿಯಾದಂತಹ ಒಂದಷ್ಟು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತಹದ್ದು. ಅದಕ್ಕೆ ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಿರ್ಬೋದು. ಈ ಕಮೆಂಟ್ಗಳನ್ನ ಓದ್ತಾ ಇದ್ರೆ ನಿಜಕ್ಕೂ ನಮಗೂ ಕೂಡ ಬೇಸರ ಅನಿಸುತ್ತೆ. ಆ ರೀತಿಯಾದಂತಹ ಒಂದಷ್ಟು ಕಮೆಂಟ್ಗಳು, ಆ ರೀತಿಯಾದಂತಹ ಒಂದು ಸುದ್ದಿ. ಆದರೆ ಇದು ನಿಜನಾ? ಈ ರೀತಿಯಾದಂತಹ ಒಂದಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕೂಡ ಬರ್ತಿರುವಂಥದ್ದು. ಅಂದರೆ ಕೆಲವರಿಗೆ ವಿಶ್ವ ದಾಖಲೆ ಅಂದರೆ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಏನೆಲ್ಲ ಆಸೆಗಳಿರುತ್ತೆ, ಯಾವ್ಯಾವ ರೀತಿ ನಾವು ಸೆಲೆಬ್ರಿಟಿಗಳಾಗಬೇಕು, ಯಾವ್ಯಾವ ರೀತಿ ನಾವು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಿಂಚಬೇಕು ಅಂತ ಹೇಳಿ ಒಂದಷ್ಟು ಜನರು ಆಸೆಯನ್ನು ವ್ಯಕ್ತಪಡಿಸ್ತಾರಲ್ಲ, ಅವರೆಲ್ಲರೂ ಕೂಡ ಈ ರೀತಿಯಾದಂತಹ ಒಂದಷ್ಟು ಸುದ್ದಿಗಳನ್ನು ಮಾಡಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಲಿಕ್ಕೆ ಹೋಗ್ತಾರೆ. ಸೊ ಈಕೆ ಕೂಡ ಅಂದರೆ ವಿಶ್ವ ದಾಖಲೆ ಮಾಡಲಿಕ್ಕೆ ಹೋಗಿರುವಂತಹ ಈ ಲೇಡಿ ಹೆಸರು ಬೋನಿ ಬ್ಲೂ ಅಂತೇಳಿ. ಈ ಥರದೊಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹದ್ದು. ಎಲ್ಲ ಒಂದು ಕಡೆ ಈ ಥರದೊಂದು ಸುದ್ದಿ ಬಂದಂತಹ ಸಂದರ್ಭದಲ್ಲಿ ನೋಡೋಕ್ಕೆ ಬಹಳ ಹಿತ ಅನ್ನಿಸ್ಬೋದು. ಆದರೆ ಒಂದಷ್ಟು ಏನಪ್ಪ ಈ ರೀತಿಯಾಗಿಯೂ ಕೂಡ ಹೆಣ್ಮಕ್ಳು ಹಿಂಗೂ ಇರ್ತಾರ ಅನ್ನೋ ಒಂದಷ್ಟು ಬೇಜಾರು ಕೂಡ ಆಗುತ್ತೆ. ಸೊ ಈ ಥರದೊಂದು ಸುದ್ದಿ ಬಂದಂತಹ ಸಂದರ್ಭದಲ್ಲಿ ನೆಟ್ಟಿಗರು ಈಗ ಕೆಟ್ಟ ಪದಗಳಿಂದ ಕಮೆಂಟ್ಗಳನ್ನು ಮಾಡಿರುವಂತಹದ್ದು. ಇದು ಒಂದು ಸುದ್ದಿನ ಈ ಥರದೊಂದು ಸುದ್ದಿ ಯಾಕೆ ಮಾಡ್ತೀರಾ ಅಂಥೇಳಿ ಜನರು ಕೂಡ ತುಂಬ ಆಕ್ರೋಶನೂ ಕೂಡ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಆಕೆ ಮಲಗಿದ ಮಾತ್ರಕ್ಕೆ ಏನಾಗಿದೆ ಅಂಥೇಳಿ ಕೆಲವರು ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಇನ್ನೂ ಕೆಲವರು ಮಲಗಿದ ಮಾತ್ರಕ್ಕೆ ಎಲ್ಲವೂ ಆಗಿದೆಯಾ ಅಂತೇಳಿ ಕೂಡ ಕಮೆಂಟ್ ಮಾಡಿದ್ದಾರೆ. ಮತ್ತು ಒಂದಷ್ಟು ಜನ ಒಬ್ಬಳೇ ಅಷ್ಟೊಂದು ಜನರ ಜೊತೆ ಮಲಗಲು ಸಾಧ್ಯನಾ, ಈ ರೀತಿಯಾಗಿ ಒಂದಷ್ಟು ಕಮೆಂಟ್ಗಳನ್ನ ಪಾಸ್ ಮಾಡಿದ್ದಾರೆ. ಇದೆಲ್ಲ ಸುಳ್ಳು ಸುದ್ದಿ, ಈ ರೀತಿಯಾಗಿ ಸುದ್ದಿ ಮಾಡಬಾರ್ದು. ಸುದ್ದಿ ಮಾಡಿದವರಿಗೆ ನೆಟ್ಟಿಗರಿಂದಲೂ ಕೂಡ ಪ್ರಶ್ನೆಗಳ ಈ ಒಂದು ಸುರಿಮಳೆ ಬಂದಿರುವಂತಹದ್ದು. ಅದರಲ್ಲೂ ಕೂಡ ಸೆನ್ಸರ್ಲೆಸ್ ಪದಗಳಿಂದಲೇ
ಇವ ತುಂಬ ತೀವ್ರವಾಗಿ ತರಾಟೆಯನ್ನು ತೆಗೆದುಕೊಂಡಿರುವಂತಹದ್ದು.